ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಒಂದು ಉಪಕ್ರಮವನ್ನು ನಾವು ಆರಂಭ ಮಾಡಿದ್ದೀವಲ್ಲ, ಆ ಒಂದು ಉಪಕ್ರಮದ ಅಡಿಯಲ್ಲಿ ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತಹ ಮೋಕ್ಸ್ ಮ್ಯಾರಥಾನ್ ಎನ್ನುವಂತಹ ಮತ್ತೊಂದು ಹೊಸ ಉಪಕ್ರಮವನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ಯೂನಿಟ್ ನಂಬರ್ 8 ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನು ICT ಇದೆಯಲ್ಲ, ಇದರ ಕುರಿತಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇವೆ. ಇದು ಒಟ್ಟಾರೆಯಾಗಿ ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಒಂದು ಉಪಕ್ರಮದ ಅಡಿಯಲ್ಲಿ ಕ್ಲಾಸ್ ನಂಬರ್ 36 ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಇದು ಇನ್ನೇನು ನೀವು ಭಾನುವಾರ ಬರೆಯುವಂತಹ ಎಕ್ಸಾಮ್ಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಜೊತೆಗೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಇದೆ. ನಾವು ಇನ್ನೇನು ಕೆಸೆಟ್ ನಂತರ ನೆಟ್ ಎಕ್ಸಾಮ್ ಬರುತ್ತೆ. ನೆಟ್ ಎಕ್ಸಾಮ್ಗೆ ಇನ್ನೇನು 55ರಿಂದ 60 ದಿನಗಳು ಉಳಿದಿದ್ದಾವೆ. ಹಾಗಾಗಿ ನಾವು ನೆಟ್ ಆನ್ಲೈನ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡ್ತಾ ಇದ್ದೀವಿ. ಪೊಲಿಟಿಕಲ್ ಸೈನ್ಸಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಇದು ಒಟ್ಟಾರೆಯಾಗಿ ಕರ್ನಾಟಕದ ಒಂದು ಇತಿಹಾಸದಲ್ಲೇ ಒಂದು ಸಿಲೆಬಸ್ ವೈಸ್ ಕ್ಲಾಸನ್ನು ನಾವು ಈ ಕ್ರ್ಯಾಶ್ ಕೋರ್ಸಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಪೊಲಿಟಿಕಲ್ ಸೈನ್ಸ್ನ ಸಂಬಂಧಪಟ್ಟಂತಹ ಕ್ರ್ಯಾಶ್ ಕೋರ್ಸ್ ಆಗಿದೆ. ಇದು ಕಂಪ್ಲೀಟ್ ಆದಂತಹ ಸಿಲೆಬಸ್ಸನ್ನು ಕವರ್ ಮಾಡಿಕೊಡ್ತೀನಿ, ಕ್ಲಾಸ್ ಇರುತ್ತೆ. ಜೊತೆಗೆ 100% ನಿಮಗೆ ಏನು ಪ್ರತಿ ಲೈನ್ ಟು ಲೈನ್ ಸಿಲೆಬಸ್ ಇರುತ್ತೆ, ನಿಮಗೆ ಒಂದೇ ಕಡೆ ಸಿಗುತ್ತೆ ಈ ಕೋರ್ಸಿಗೆ ಜಾಯ್ನ್ ಆಗೋದವ್ರಿಗೆ. ಜೊತೆಗೆ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ಈಗಾಗಲೇ ಕೆಸೆಟ್ ಎಕ್ಸಾಮ್ಗೆ ಓದಿದ್ದೀರಿ, ಜೊತೆಗೆ ಇಲ್ಲಿ ಏನು ಮಾಡ್ಕೊಡ್ತೀನಿ ಅನ್ನೋದಾದ್ರೆ ನಿಮಗೆ 7 ರಿಂದ 8 ವರ್ಷದ ರೀಸೆಂಟಾಗಿರುವಂತಹ UGC ನೆಟ್ ಪೊಲಿಟಿಕಲ್ ಪೇಪರನ್ನು ತೆಗೆದುಕೊಂಡ್ಬಿಟ್ಟು 360 ಡಿಗ್ರಿಯಲ್ಲಿ ಡಿಕೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಕ್ವಶನನ್ನು ಕೇವಲ ಕ್ವಶನ್ ಪೇಪರಲ್ಲ, ಒಂದೊಂದು ಯೂನಿಟ್ಗಳನ್ನು ತೆಗೆದುಕೊಂಡ್ಬಿಟ್ಟು ನಾನು ಡಿಕೋಡ್ ಮಾಡ್ತಾ ಹೋಗ್ತೀನಿ. ಪೊಲಿಟಿಕಲ್ ಥಿಯರಿ ಈ ರೀತಿ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಯಾರೂ ಕೂಡ ಮಾಡಿಲ್ಲ. ನಾನು ಈ ಒಂದು ಸಬ್ಜೆಕ್ಟ್ ವೈಸು ಪ್ರೀವಿಯಸ್ ಇಯರ್ UGC ನೆಟ್ ಕ್ವಶನ್ ಪೇಪರ್, ಅದರಲ್ಲೂ ರೀಸೆಂಟಾಗಿ ಇರತಕ್ಕಂಥ ಟ್ರೆಂಡ್ಗಳನ್ನು ತೆಗೆದುಕೊಂಡ್ಬಿಟ್ಟು 7 ರಿಂದ 8 ವರ್ಷದ ಕ್ವಶನ್ ಪೇಪರ್ಗಳನ್ನು ನಾನು ಯೂನಿಟ್ ವೈಸು ಡಿಕೋಡ್ ಮಾಡಿಕೊಡ್ತೀನಿ. ಇದರಿಂದ ಖಂಡಿತವಾಗಿ ಕೂಡ ನೀವು ಮೊದಲ ಪ್ರಯತ್ನದಲ್ಲಿಯೇ ನೆಟ್ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ವರಿ ಮಾಡಬೇಡಿ, ಈ ಕೋರ್ಸಿಗೆ ಜಾಯ್ನ್ ಆಗಿ. ನಾನು ಈ ಒಂದು ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಡೆಪ್ತಾಗಿ ನೀವು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟನ್ನು ನೀವು ಚೆನ್ನಾಗಿ ತಿಳ್ಕೊಬೋದು. ಜೊತೆಗೆ ಇದರಿಂದ ಏನಾಗುತ್ತೆ, ಇನ್ನೇನು ಕೆಲವೇ ವಾರಗಳಲ್ಲಿ PUC ಏನು ಕಾಲೇಜ್ ಉಪನ್ಯಾಸಕರ ಒಂದು ನೋಟಿಫಿಕೇಷನ್ ಹೊರಬೀಳಿದೆ. ಇದರಿಂದ ಏನಾಗುತ್ತೆ ಅಂದರೆ, ಈ ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ರೆಡಿಯಾಗಿರ್ತಕ್ಕಂಥ ನೋಟ್ಸ್ ಸಿಗುತ್ತೆ, ಆಲ್ರೆಡಿ ಕ್ಲಾಸಸ್ ಸಿಗುತ್ತೆ. ಜೊತೆಗೆ ಕೆಸೆಟ್ ಮತ್ತು UGC ನೆಟ್ ಕ್ವಶನ್ ಪೇಪರ್ಗಳ ಡಿಕೋಡಿಂಗ್ ಕ್ಲಾಸಸ್ ಸಿಗುತ್ತೆ. ಇಷ್ಟು ಒಂದೇ ಕಡೆ ಬಂಡಲ್ ಆಗಿ ಸಿಗೋದ್ರಿಂದ ನಿಮಗೆ ಯಾವುದೇ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಒಂದು ನೆಸೆಸಿಟಿ ಬೀಳಲ್ಲ. ಸ್ನೇಹಿತರೆ, ಇದು ಕಡಿಮೆ ಪ್ರೈಸಲ್ಲಿ, ಇಲ್ಲಿ ನೋಡಿ 1500 ರೂಪಾಯಿ ಇದೆ, ಕೇವಲ 1000 ರುಪೀಸಲ್ಲಿ ನಿಮಗೆ ಕೋರ್ಸನ್ನು ಆಫರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಂಪ್ಲೀಟ್ ಸಿಲೆಬಸ್ ವೈಸು ನೋಟ್ಸು ಪ್ಲಸ್ ಕಂಪ್ಲೀಟ್ ಕ್ಲಾಸು ಪ್ಲಸ್ UGC ನೆಟ್ ಡಿಕೋಡಿಂಗ್ ಕ್ಲಾಸು ನೆಟ್ ಪ್ಲಸ್ ಕೆಸೆಟ್ 5 ಇಯರ್ಸ್ ಪ್ರೀವಿಯಸ್ 5 ಇಯರ್ಸ್ ಕ್ವಶನ್ ಪೇಪರ್ ಡಿಕೋಡಿಂಗ್ಗಳು ತರಗತಿ ಸಿಗುತ್ತೆ. ಅಂದರೆ ನನ್ನ ಪ್ರಕಾರ ಇದುವರೆಗೆ ನಾನು ಸುಮಾರು ಕೋರ್ಸ್ಗಳನ್ನು ನೋಡಿದ್ದೀನಿ. ಇಷ್ಟೊಂದು ಫೀಚರ್ಸನ್ನು ಇಷ್ಟೊಂದು ಕಡಿಮೆ ಅಮೌಂಟಲ್ಲಿ ಯಾರೂ ಕೊಡೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ, ಕೋರ್ಸಿಗೆ ಜಾಯ್ನ್ ಆಗಿಬಿಟ್ಟು ಇದರ ಸದುಪಯೋಗವನ್ನು ಪಡ್ಕೊಂಡ್ಬಿಟ್ಟು ಮೊದಲ ಪ್ರಯತ್ನದಲ್ಲಿ UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ. ಈ ಒಂದು UGC ನೆಟ್ ಎಕ್ಸಾಮ್ಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡಲ್ಲಿ ಕೂಡ ಬೋಧನೆ ಮಾಡ್ತೀನಿ. ಹಾಗಾಗಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಇದ್ರೂ ಕೂಡ ಈಸಿಯಾಗಿ ಮೊದಲ ಪ್ರಯತ್ನದಲ್ಲಿ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಈಗಾಗಲೇ 2ನೇ ಬ್ಯಾಚ್ ಆಗಿದೆ. ಈಗಾಗಲೇ ಮೊದಲನೇ ಬ್ಯಾಚಲ್ಲಿ ಕೆಸೆಟ್ ಎಕ್ಸಾಮ್ ಕ್ರ್ಯಾಶ್ ಕೋರ್ಸನ್ನು ಮುಗಿಸ್ಕೊಟ್ಟಿದ್ದೀನಿ. ಇದು 2ನೇ ಬ್ಯಾಚ್ ಆಗಿದೆ. ಇದು ನವೆಂಬರ್ 7ರಿಂದ ಆರಂಭ ಆಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಇಲ್ಲಿ ಕಾಣುವಂತಹ 9538559414 ನಂಬರ್ಗೆ ಕಾಲ್ ಮಾಡಿಬಿಟ್ಟು ಜಾಯಿನ್ ಆಗಿ ಕೇವಲ 1000ಗೆ ನೀವು ಯೋಚನೆ ಮಾಡಿಬಿಟ್ಟು ಮುಂಬರುವಂತಹ ಪರೀಕ್ಷೆಗಳ ಸಿದ್ಧತೆಗೆ ಮತ್ತು ಒತ್ತಡವನ್ನು ತೆಗೆದುಕೊಳ್ಬೇಡಿ. ಈಗಲಿಂದ ನಿರಂತರವಾಗಿ ಸಿದ್ಧತೆ ಇರಲಿ. ಮುಂಬರುವಂತಹ ಒಂದು ನೇಮಕಾತಿ ಪರೀಕ್ಷೆಗಳಲ್ಲಿ ನಿಮಗೆ ಒಂದು ಹುದ್ದೆ ಕಾಯಮಾಗಿ ಸಿಗುತ್ತೆ ಅಂತ ಹೇಳ್ತಾ
ಸ್ನೇಹಿತರೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿಬಿಟ್ಟು ಮಾಹಿತಿಯನ್ನು ತಿಳ್ಕೊಂಡು ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ. ಇವತ್ತಿನ ಒಂದು ಮೋಕ್ಸ್ ಮ್ಯಾರಥಾನ್ ತರಗತಿಯ ICT ಕ್ವಶನ್ಸ್ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ನೋಡಿ, ಒಂದನೇ ಪ್ರಶ್ನೆ ಹೀಗಿದೆ. ಫಸ್ಟ್ ಕ್ವಶನ್, ICT ರೆವಲ್ಯೂಷನ್ ಭಾರತದ ಯಾವ ಯೋಜನೆಯ ಮೂಲಕ ವೇಗವಾಗಿ ಬೆಳೀತು? ಏನು ಮಾಹಿತಿ ಸಂವಹನ ಒಂದು ತಂತ್ರಜ್ಞಾನ ಕ್ರಾಂತಿ ಇದೆಯಲ್ಲ, ಅದು ಯಾವ ಒಂದು ಯೋಜನೆಯಿಂದ, ಭಾರತ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಯಾವ ಯೋಜನೆಯಿಂದ ಈ ಒಂದು ICT ರೆವಲ್ಯೂಷನ್ ಅಂತಕ್ಕಂಥದ್ದು ತುಂಬ ವೇಗವಾಗಿ ಬೆಳೆಯೋಕ್ಕೆ ಆರಂಭ ಆಯಿತು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ಮೇಕ್ ಇನ್ ಇಂಡಿಯಾ, ಬಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ NEGP ಅಂತೇಳಿ ಕರಿತೀವಿ, ಸಿ ಸ್ಮಾರ್ಟ್ ಸಿಟೀಸ್ ಮಿಷನ್, ಡಿ ಡಿಜಿಟಲ್ ಯೂನಿವರ್ಸಿಟಿ. ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ ಅಂತೇಳಿ ಕರಿತೀವಿ, NEGP. ಇದು ಇದೇನು ಇದು ಫುಲ್ ಫಾರ್ಮು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ ಅಂತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಏನಾಗುತ್ತೆ, ICT ರೆವಲ್ಯೂಷನ್ ಇಡೀ ಭಾರತದಲ್ಲೇ ಕ್ರಾಂತಿ ಉಂಟಾಗುತ್ತೆ. ICTಯಲ್ಲಿ ತುಂಬ ಅಭಿವೃದ್ಧಿಗಳನ್ನು ಸಾಧನೆಗಳನ್ನು ಮಾಡಲಾಗುತ್ತೆ. ಈ ಒಂದು ಉಪಕ್ರಮ 2006ರಲ್ಲಿ ಆರಂಭ ಆಗುತ್ತೆ. ಎಷ್ಟರಲ್ಲಿ? 2006ರಲ್ಲಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ ICT ಮೂಲಕ ಸರ್ಕಾರದ ಸೇವೆಗಳನ್ನು ಜನರಿಗೆ ತಲುಪಿಸುವಂತಹ ದೊಡ್ಡ ಯೋಜನೆಯಾಗಿದೆ. ಎಲ್ಲದೂ ಕೂಡ ನಾವು ಕಾಗದದ ರೂಪದಲ್ಲಿ ಅಥವಾ ಭೌತಿಕವಾಗಿ ಸಲ್ಲಿಸೋಕೆ, ಸೇವೆಗಳನ್ನು ಸಲ್ಲಿಸೋಕೆ ಇನ್ ಟೈಮಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಿತ್ತು ಸರ್ಕಾರ, ICTಯನ್ನು ಬಳಸ್ಕೊಬಿಟ್ಟು ಸರಿಯಾದ ಸಮಯಕ್ಕೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು NEGP ಅಡಿಯಲ್ಲಿ ICT ರೆವಲ್ಯೂಷನ್ ಇಡೀ ದೇಶದಲ್ಲಿ ಕ್ರಾಂತಿಯನ್ನು ಉಂಟು ಮಾಡೋಕ್ಕೆ ಈ ಒಂದು ಯೋಜನೆ ತುಂಬ ಅಡಿಗಲ್ಲಾಯಿತು ಅಂತೇಳಿ ಇಲ್ಲಿ ಕೊಡಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, NICNET ಅಂದರೆ ಏನಂತೇಳಿ ಕೇಳಲಾಗಿದೆ. ಎ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ನೆಟ್ವರ್ಕ್, ಬಿ ನ್ಯಾಷನಲ್ ಇಂಟರ್ನೆಟ್ ಕಮ್ಯುನಿಕೇಷನ್ ನೆಟ್ವರ್ಕ್, ಸಿ ನ್ಯಾಷನಲ್ ಇಂಟೆಲಿಜೆನ್ಸ್ ಚಾನೆಲ್, ಡಿ ನೆಟ್ವರ್ಕ್ ಆಫ್ ಇಂಡಿಯಾ ಕಂಪ್ಯೂಟರ್ಸ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ನೆಟ್ವರ್ಕ್, NICNET. NICNET ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ನೆಟ್ವರ್ಕ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇದು ಭಾರತ ಸರ್ಕಾರದ ಕಂಪ್ಯೂಟರ್ ನೆಟ್ವರ್ಕ್ ಆಗಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಇ ಗವರ್ನೆನ್ಸ್ ಏನು ಕರಿತೀವಲ್ಲ, ಈ ಗವರ್ನೆನ್ಸ್ನ ಒದಗಿಸೋಕೆ ಈ ಒಂದು ಸಂವಹನ ಅಥವಾ ಈ ಒಂದು ಸಂವಹನ ನೆಟ್ವರ್ಕ್ ತುಂಬ ಸಹಕಾರಿಯಾಗಲಿದೆ. ಹಾಗಾಗಿ NICNET ಅಂದರೆ ಏನಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದರ ಆ ಪದಗಳ ಒಂದು ಅಬ್ರಿವೇಷನ್ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಥರ್ಡ್ ಕ್ವಶನ್, ICT ಬ್ಯಾಕ್ ಬೋನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವಂತಹ ಸಂಸ್ಥೆ ಯಾವುದು? ICTಯ ಬ್ಯಾಕ್ ಬೋನ್ ಆಗಿ ಕರೆಯಲ್ಪಡುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಎ ಇಸ್ರೋ, ಬಿ NIC, ಸಿ DRDO, ಡಿ ಟ್ರೈ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಬಿ NIC ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತೇಳಿ ಕರಿತೀವಿ. ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತೇಳಿ ಕರಿತೀವಿ, NIC ಅಂತ. ಅಂದರೆ ಇದು ಭಾರತದ ಸರ್ಕಾರದ ICT ಮೂಲಾಧಾರ ವ್ಯವಸ್ಥೆ ಆಗಿದೆ. ಇದರ ಮೂಲಕನೇ ಸರ್ಕಾರ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದೆ. ಇನ್ನು ಫೋರ್ತ್ ಕ್ವಶನ್, ಇನ್ಫಾರ್ಮೇಷನ್ ಸೂಪರ್ ಹೈವೇ ಎಂಬ ಪದವು ಯಾವ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಲಾಗಿದೆ. ಎ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ಸ್, ಬಿ ಸ್ಯಾಟಲೈಟ್ ನೆಟ್ವರ್ಕ್, ಸಿ 5G ಮೊಬೈಲ್, ಡಿ ಕ್ಲೌಡ್ ಸ್ಟೋರೇಜ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? OFC ಅಂತೇಳಿ ಕರಿತೀವಿ, ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ಇನ್ಫಾರ್ಮೇಷನ್ ಸೂಪರ್ ಹೈವೇ ಅಂತಕ್ಕಂಥದ್ದು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿದೆ. ಈ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕ ವೇಗದ ಡಾಟಾ ಪ್ರಸರಣವನ್ನು ನಡೆಯುವುದರಿಂದ ಇದನ್ನು ಇನ್ಫಾರ್ಮೇಷನ್ ಸೂಪರ್ ಹೈವೇ ಅಂತೇಳಿ ಕರಿತೀವಿ. ಇದು ಮಾಹಿತಿಯನ್ನು ಅತಿ ಬೇಗ ಕಳಿಸುವಂತಹ ಒಂದು ಹೈವೇಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಹಾಗಾಗಿ ಇದನ್ನ ಇನ್ಫಾರ್ಮೇಷನ್ ಸೂಪರ್ ಹೈವೇ ಅಂತ ಕರಿತೀವಿ. ಯಾವುದನ್ನು? OFC, ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ಇದರ ಮೂಲಕನೇ ಭಾರತ್ ನೆಟ್ ಅಂತೇಳಿ ಯೋಜನೆ ಕೇಳಿರ್ತೀನಿ ನೀವು, ಭಾರತ್ ನೆಟ್ ಯೋಜನೆ. ಈ ಒಂದು ಯೋಜನೆಯ ಮೂಲಕ ಈ ಒಂದು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ನ ಮೂಲಕ ಏನು ಮಾಡ್ತಾರೆ, ಇಡೀ ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಕೂಡ ಒಂದು ನೆಟ್ವರ್ಕ್ ಜಾಲಗಳನ್ನು ತಲುಪಿಸುವಂತಹ ವ್ಯವಸ್ಥೆ ಈ ಭಾರತ್ ನೆಟ್ ಯೋಜನೆಯಡಿಯಲ್ಲಿ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಮೂಲಕ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಐದನೇ ಪ್ರಶ್ನೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ನ ಮುಖ್ಯ ಲಕ್ಷಣವೇನು? ಎ ಉಚಿತವಾಗಿ ಲಭ್ಯವಾಗ್ತಕ್ಕಂಥದ್ದು, ಬಿ ಕೋಡ್ ಪರಿಷ್ಕರಣೆ, ಸಿ ಖಾಸಗಿ ಕಂಪನಿಯ ಸ್ವತ್ತು, ಡಿ ಕೇವಲ ಶಿಕ್ಷಣಕ್ಕಾಗಿ. ಇಲ್ಲಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ಕೋಡ್ ಪರಿಷ್ಕರಣೆ ಸಾಧ್ಯತೆಯನ್ನು ಮಾಡ್ತಕ್ಕಂಥದ್ದು. ಓಪನ್ ಸೋರ್ಸು ಸಾಫ್ಟ್ವೇರ್ನಲ್ಲಿ ಮೂಲಕ ಕೋಡನ್ನು ಎಲ್ಲರಿಗೆ ಲಭ್ಯವಾಗುವಂತಹ ಒಂದು ವ್ಯವಸ್ಥೆಯಾಗಿದೆ, OSSC. ಯಾವ್ಯಾವ ಎಕ್ಸಾಂಪಲ್ಸ್ ಅನ್ನೋದಾದರೆ, ಎಕ್ಸಾಂಪಲ್ಸು ಲಿನಕ್ಸ್, ಲಿಬರ್ ಆಫೀಸ್,
ಲಿಬ್ರೆ ಆಫೀಸ್ ಅಂತಕ್ಕಂಥದ್ದು ಈ ಒಂದು ಓಪನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ಸ್ಗಳಾಗಿವೆ. 6th ಕ್ವಶನ್ಸ್, ICT ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಸಂಬಂಧ ಏನು? ನೋಡಿ, ಇಲ್ಲಿ ಒಂದು ಕ್ವಶನ್ ಕೇಳಿದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಗೂ ಪ್ಲಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನು ಸುಸ್ಥಿರ ಅಭಿವೃದ್ಧಿಗೂ ಏನು ಸಂಬಂಧ ಇದೆ ಅಂತೇಳಿ ಪ್ರಶ್ನೆ ಕೇಳಿದರೆ, ಎ ICT ಪರಿಸರಕ್ಕೆ ಹಾನಿಕಾರಕ, ಬಿ ICT ಹಸಿರು ತಂತ್ರಜ್ಞಾನಕ್ಕೆ ನೆರವು, ಸಿ ICT ಕೇವಲ ನಗರ ಪ್ರದೇಶಕ್ಕೆ ಸೀಮಿತ, ಡಿ ಮೇಲಿನ ಯಾವುದೂ ಅಲ್ಲ. ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ICT ಇದೆಯಲ್ಲ, ಅದು ಒಂದು ಗ್ರೀನ್ ಟೆಕ್ನಾಲಜಿ ಅಂತೇಳಿ ಕರಿತೀವಿ. ಹಸಿರು ತಂತ್ರಜ್ಞಾನ, ಗ್ರೀನ್ ಟೆಕ್ನಾಲಜಿ. ICT ತಂತ್ರಜ್ಞಾನಗಳ ಬಳಕೆಯಿಂದ ಹಸಿರು ಎನರ್ಜಿ, ಗ್ರೀನ್ ಎನರ್ಜಿ ನಿರ್ವಹಣೆ, ಡಿಜಿಟಲ್ ದಾಖಲೆಗಳು, ಕಡಿಮೆ ಕಾಗದದ ಬಳಕೆ ಮುಂತಾದವುಗಳಿಂದ ಪರಿಸರಕ್ಕೆ ಸಹಾಯ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಕೇವಲ ಕಡತಗಳನ್ನೇ ಮಾಡೋದ್ರಿಂದ ಇದಕ್ಕೇನಾಗುತ್ತೆ? ಮರಗಳನ್ನು ಕಡಿಯೋಕ್ಕಾಗುತ್ತೆ, ಫ್ಯಾಕ್ಟ್ರಿಗಳ ಮೂಲಕ ಪೇಪರನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ? ಅರಣ್ಯನೂ ನಾಶ ಆಗುತ್ತೆ. ಫ್ಯಾಕ್ಟ್ರಿಗಳಲ್ಲಿ ಈ ಒಂದು ಪೇಪರನ್ನು ಉತ್ಪಾದನೆ ಮಾಡುವ ಒಂದು ಖರ್ಚು ಕೂಡ ಉಂಟಾಗುತ್ತೆ. ಹಾಗಾಗಿ ಏನು ಮಾಡ್ತಾರೆ? ಸಾಫ್ಟ್ ಕಾಪಿ ಮೊಬೈಲ್ಗಳಲ್ಲೇ ಅಥವಾ ಲ್ಯಾಪ್ಟಾಪ್ಗಳಲ್ಲೇ ಬಳಸ್ಕೊಂಡ್ಬಿಟ್ಟು ಸಾಫ್ಟ್ ಕಾಪಿಯನ್ನು ನಿರ್ವಹಣೆ ಮಾಡೋದ್ರಿಂದ ಏನಾಗುತ್ತೆ? ಹಸಿರು ತಂತ್ರಜ್ಞಾನ ನೆರವಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ICT ಏನಾಗುತ್ತೆ? ಮತ್ತು ಗ್ರೀನ್ ಎನರ್ಜಿ, ನೋಡಿ ಹಸಿರು ಎನರ್ಜಿ. ಫಾರ್ ಎಕ್ಸಾಂಪಲ್, ಭಾರತ ಸರ್ಕಾರ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತೇಳಿ ಒಂದು ಯೋಜನೆ ತಂದಿದೆ, ನಿಮ್ಗೆ ಗೊತ್ತಿರುತ್ತೆ, ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತೇಳಿ. ಇದರ ಮೂಲಕ ಹಸಿರು ಇಂಧನವನ್ನು ಉತ್ಪಾದನೆ ಮಾಡುವಂಥ ತಂತ್ರಜ್ಞಾನ ICTಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ICT ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಅಂತರ್ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬೋದಾಗಿದೆ. ಇನ್ನು 7ನೇ ಪ್ರಶ್ನೆ, ಈಗಾಗಲೇ ಹಲವಾರು ಬಾರಿ UGC ನೆಟ್ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮೂಸ್ ಅಂದರೆ ಏನು ಅಂತ? ಎ ಮ್ಯಾಸಿವ್ ಓಪನ್ ಆನ್ಲೈನ್ ಸೋರ್ಸ್, ಬಿ ಮಾಡರ್ನ್ ಆನ್ಲೈನ್ ಆಫೀಸ್ ಕೋರ್ಸ್, ಸಿ ಮಲ್ಟಿಮೀಡಿಯಾ ಆನ್ಲೈನ್ ಕಂಟೆಂಟ್, ಡಿ ಮಾಡ್ಯುಲರ್ ಆಪರೇಷನಲ್ ಕೋರ್ಸ್. ಸ್ನೇಹಿತರೆ, MOOC ನಾನು ಪಾಠ ಮಾಡಬೇಕಾದ್ರೆ ಡಿಟೇಲಾಗಿ ಹೇಳಿದ್ದೀನಿ. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತಕ್ಕಂಥದ್ದು ಮೂಸ್ನ ಒಂದು ವಿವರಣೆಯಾಗಿದೆ, ವಿಸ್ತರಣೆ ಪದ ಆಗಿದೆ. ನೋಡಿ, ಮೂಸ್ ಅಂದರೆ ಎಲ್ರಿಗೂ ಮುಕ್ತವಾಗಿರುವಂತಹ ಆನ್ಲೈನ್ ಶಿಕ್ಷಣ ವೇದಿಕೆ, ಅಂತ ಹೇಳಿದ್ದೆ ನಾನು ಪಾಠ ಮಾಡಬೇಕು. ಮುಕ್ತವಾಗಿರುವಂತಹ ಆನ್ಲೈನ್ ಶಿಕ್ಷಣ ವೇದಿಕೆ, ಆನ್ಲೈನ್ ಶಿಕ್ಷಣ ವೇದಿಕೆ. ಫಾರ್ ಎಕ್ಸಾಂಪಲ್ಲು ಸ್ವಯಂ, ಕೋರ್ಸೆರಾ ಅಂತೇಳಿ ಇವೆರಡೂ ಕೂಡ ಮೂಸ್ಗೆ ಉದಾಹರಣೆಯಾಗಿವೆ. ಇನ್ನು 8th ಕ್ವಶನ್ಸ್, ವಾಟ್ ಈಸ್ ಡಿಜಿಟಲ್ ಡಿವೈಡ್ ಅಂತೇಳಿ ಕೇಳಿದರೆ, ನಾನು ಪಾಠ ಮಾಡಬೇಕಾದ್ರೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಎಕ್ಸಾಂಪಲ್ಗಳ ಮೂಲಕ ಕೂಡ. ಎ ಇಂಟರ್ನೆಟ್ ವೇಗ ವ್ಯತ್ಯಾಸ, ಡಿಜಿಟಲ್ ಸಂಪನ್ಮೂಲಗಳ ಲಭ್ಯತೆ ಅಸಮಾನತೆ. ಕೀವರ್ಡ್ಗಳನ್ನು ನೋಡಬೇಕು ಆಪ್ಷನ್ಸಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ, ಆವಾಗ ನೀವು ಈಸಿಯಾಗಿ ಉತ್ತರವನ್ನು ನೀಡ್ಬೋದು. ಸಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಡಿಫ್ರೆನ್ಸು, ಡಿ ಮೊಬೈಲ್ ಕಂಪನಿಗಳ ಸ್ಪರ್ಧೆ. ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಡಿಜಿಟಲ್ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನತೆ. ನೋಡಿ, ಡಿಜಿಟಲ್ ಸಾಧನ ಬಳಸ್ತೀವಲ್ಲ ಅಥವಾ ಒಂದು ಡಿಜಿಟಲ್ ಸಾಕ್ಷರತೆ ಇರುತ್ತಲ್ಲ, ಅದರ ನಡಿರುವಂತಹ ಒಂದು ಅಸಮಾನತೆ ಅಂತ ಕರಿತೀವಿ, ಅಸಮಾನತೆ. ಈ ಫಾರ್ ಎಕ್ಸಾಂಪಲ್ಲು ನಾನು ಆಗಲೇ ಪಾಠ ಮಾಡೋಕ್ಕಾರೆ ಕೂಡ ಹೇಳಿದ್ದೆ. ನೋಡಿ, ಗ್ರಾಮೀಣ ಭಾಗದವರಿಗೆ ಈ ಒಂದು ಡಿಜಿಟಲ್ ಸಾಧನಗಳ ಒಂದು ಲಭ್ಯತೆ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಡಿಜಿಟಲ್ ಸಾಧನೆಗಳ ಸಾಕ್ಷರತೆ, ಅದನ್ನು ಬಳಸುವಂತಹ ಒಂದು ವಿಧಾನ ಗೊತ್ತಿರೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಹಾಗೆಯೇ ಈ ಮಹಿಳೆ ಮತ್ತು ಪುರುಷರ ನಡುವೆ ಬಳಸ್ತಕ್ಕಂಥ ಅಸಮಾನತೆ ಇರುತ್ತಲ್ಲ, ಅದು ಕೂಡ ಈ ಡಿಜಿಟಲ್ ಡಿವೈಡ್ಗೆ ಉದಾಹರಣೆಗಳಾಗಿವೆ. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ವಾಟ್ ಈಸ್ ಡಿಜಿಟಲ್ ಡಿವೈಡ್ ಅಂತಂದರೆ ಡಿಜಿಟಲ್ ಸಾಧನಗಳನ್ನು ಬಳಸುವಲ್ಲಿ ಇರುವಂತಹ ಒಂದು ಅಸಮಾನತೆಯನ್ನು ಏನಂತ ಕರಿತೀವಿ ಅನ್ನೋದಾದರೆ ಡಿಜಿಟಲ್ ಡಿವೈಡ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 9ನೇ ಪ್ರಶ್ನೆ, ಡಾಟಾ ಮೈನಿಂಗ್ ಅಂದರೆ ಏನಂತೇಳಿ, ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಲಾಗಿದೆ ಈ UGC ನೆಟ್ ಪೇಪರಲ್ಲಿ. ಎ ಡೇಟಾ ಸಂಗ್ರಹಿಸ್ತಕ್ಕಂಥದ್ದು, ಬಿ ಡೇಟಾದಲ್ಲಿನ ಮಾದರಿಗಳನ್ನು ವಿಶ್ಲೇಷಿಸುವುದು, ಸಿ ಡೇಟಾ ಅಳಿಸುವುದು, ಡಿ ಡೇಟಾ ಕಳಿಸುವುದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅನ್ನೋದ್ರೆ ಡೇಟಾ ಮಾದರಿಗಳನ್ನು ವಿಶ್ಲೇಷಿಸ್ತಕ್ಕಂಥದ್ದು. ಮೈನಿಂಗ್ ಮೀನ್ಸ್ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅನಾಲಿಸಿಸ್ ಅಂತೇಳಿ ಕರಿತೀವಿ, ಡಾಟಾ ಮೈನಿಂಗ್.
ಡಾಟಾ ಮೈನಿಂಗ್ ಕೇಳಿರ್ತೀರಿ, ಇಲ್ಲಿ ICTಯಲ್ಲಿ ಡಾಟಾ ಮೈನಿಂಗ್ ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ. ವಾಟ್ ಈಸ್ ಡಾಟಾ ಮೈನಿಂಗ್ ಅಂತಂದರೆ ಡೇಟಾದ ಒಂದು ಮಾಡೆಲ್ಗಳನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಡೇಟಾ ಮಾಡೆಲ್ಸ್ ಇರ್ತಾವಲ್ಲ, ಆ ಒಂದು ಡೇಟಾ ಮಾಡೆಲ್ಗಳನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದನ್ನು ಡಾಟಾ ಮೈನಿಂಗ್ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಡಾಟಾ ಮೈನಿಂಗ್ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದ ಡೇಟಾದಲ್ಲಿನ ಉಪಯುಕ್ತ ಮಾಹಿತಿಯನ್ನು ಹುಡುಕ್ತಕ್ಕಂಥದ್ದು ಡಾಟಾ ಮೈನಿಂಗ್ ಅಂತ ಕರಿತೀವಿ. ಬ್ಯಾಂಕುಗಳಲ್ಲಿ ಗ್ರಾಹಕರ ನಡವಳಿಕೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದೇ ಉದಾಹರಣೆಯಾಗಿದೆ ನೋಡಿ ಡಾಟಾ ಮೈನಿಂಗಿಗೆ. ಇನ್ನು 10th ಕ್ವಶನ್ನ ಎನ್ಕ್ರಿಪ್ಷನ್ ಅಂದರೆ ಏನು ಅಂತೇಳಿ. ಎನ್ಕ್ರಿಪ್ಷನ್ ಅಂದರೆ ಏನಂತಂದರೆ ಎ ಡಾಟಾವನ್ನು ಅಳಿಸುವ ವಿಧಾನ, ಬಿ ಡಾಟಾ ಭದ್ರ ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದು, ಡೇಟಾ ಸಾಫ್ಟ್ವೇರ್ ಮಾಡುವುದು, ಬ್ಯಾಕಪ್ ಮಾಡುವುದು, ಡಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಡೇಟಾವನ್ನು ಭದ್ರ ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದು. ಎನ್ಕ್ರಿಪ್ಷನ್ ಅಂತಂದರೆ ಡೇಟಾವನ್ನು ಕೋಡ್ ರೂಪಕ್ಕೆ ಪರಿವರ್ತಿಸಿ ಒಂದು ಸೆಕ್ಯೂರಿಟಿಯಾಗಿ ಇಳಿಸ್ತಕ್ಕಂಥ ತಂತ್ರಕ್ಕೆ ಎನ್ಕ್ರಿಪ್ಷನ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 11ನೇ ಪ್ರಶ್ನೆ, ICT ಫಾರ್ ಟ್ರಾನ್ಸ್ಪರೆನ್ಸಿ ಅಂದರೆ ಏನು? ICT ಫಾರ್ ಟ್ರಾನ್ಸ್ಪರೆನ್ಸಿ ಅಂದರೆ ಏನಂತ ಕೇಳಿದರೆ ಸಾರ್ವಜನಿಕ ಮಾಹಿತಿಯನ್ನು ಮುಚ್ಚಿಡ್ತಕ್ಕಂಥದ್ದು, ಬಿ ಇ ಗವರ್ನೆನ್ಸ್ ಮೂಲಕ ಸಾರ್ವಜನಿಕ ಮಾಹಿತಿಯ ಲಭ್ಯತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಸಿ ಇಂಟರ್ನೆಟ್ ನಿಷೇಧ, ಡಿ ಡಿಜಿಟಲ್ ಪ್ರಚಾರ. ನೋಡಿ, ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ. ICT ಫಾರ್ ಟ್ರಾನ್ಸ್ಪರೇಷನ್ ಅಂದರೆ ಪಾರದರ್ಶಕತೆ, ಸಾರ್ವಜನಿಕರಿಗೆ ಇ ಗವರ್ನೆನ್ಸ್ ಮೂಲಕ, ಈ ಆಡಳಿತದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಾರದರ್ಶಕವಾಗಿ ಕೊಡ್ತಕ್ಕಂಥದ್ದೇ ಈ ICTಯ ಒಂದು ಟ್ರಾನ್ಸ್ಪರೆನ್ಸ್ನ ಉದ್ದೇಶ ಆಗಿದೆ. ಇಲ್ಲಿ ICT ಸರ್ಕಾರಿ ವ್ಯವಹಾರಗಳನ್ನು ಪಾರದರ್ಶಕವಾಗುತ್ತೆ. ಫಾರ್ ಎಕ್ಸಾಂಪಲ್ RTI ಮೂಲಕ ನಾವು ಸರ್ಕಾರದ ಮಾಹಿತಿಗಳನ್ನು ತಗೋಬೋದಾಗಿದೆ. ಜೊತೆಗೆ ಈ ಪ್ರೊಕ್ಯೂರ್ಮೆಂಟ್ ಅಂತ ಇರುತ್ತಲ್ಲ, ಅದ್ರ ಮೂಲಕ ಕೂಡ ನಾವು ಮಾಹಿತಿಯನ್ನು ತಗೊಳ್ಬೋದಾಗಿದೆ. ಇನ್ನು 12ನೇ ಪ್ರಶ್ನೆ, ICT ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನಂತೇಳಿ ಕೇಳಲಾಗಿದೆ. ಎ ಕೇವಲ ನಗರಗಳ ಅಭಿವೃದ್ಧಿ, ಬಿ ಎಲ್ಲ ವರ್ಗಗಳಿಗೆ ತಂತ್ರಜ್ಞಾನ ಲಭ್ಯತೆ, ಸಿ ಶಿಕ್ಷಣ ವ್ಯವಸ್ಥೆಯ ನಿಷೇಧ, ಡಿ ಗ್ರಾಮೀಣ ಒಂದು ಅಭಿವೃದ್ಧಿಯ ನಿರಾಕರಣೆ. ಇಲ್ಲಿ ICT ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಅಂತಂದರೆ ಎಲ್ಲ ವರ್ಗಗಳ ತಂತ್ರಜ್ಞಾನ ಲಭ್ಯತೆ. ಇನ್ಕ್ಲೂಸಿವ್ ಅಂತಂದರೆ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು, ಇನ್ಕ್ಲೂಸಿವ್ ಅಂದರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಅಭಿವೃದ್ಧಿಯಾಗಿದೆ. ನೋಡಿ, ICT ಮೂಲಕ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ತಂತ್ರಜ್ಞಾನ ಸೇವೆ ತಲುಪುವುದರಿಂದ ಸಮಗ್ರ ಬೆಳವಣಿಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಕೇವಲ ಗ್ರಾಮೀಣ ಪ್ರದೇಶದ ರೈತರು ಕೇವಲ ಏನು ಎತ್ತುಗಳ ಸಹಾಯದಿಂದ, ನೇಗಿಲುಗಳ ಸಹಾಯದಿಂದ ಉಳುಮೆಯನ್ನು ಮಾಡಿದರೆ ಹೆಚ್ಚು ಲಾಭ ಬರೋದಿಲ್ಲ ಅವರಿಗೆ. ಆವಾಗ ಏನು ಮಾಡ್ತಾರೆ, ಟೆಕ್ನಾಲಜಿಯನ್ನು ಅದರ ಬದಲಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ಗಳನ್ನು, ಪವರ್ ಟಿಲ್ಲರ್ಗಳನ್ನು ಬಳಸಿಬಿಟ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ಉಳುಮೆ ಮಾಡ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಮಿಶ್ರಗಳನ್ನು ಬಳಸಿಬಿಟ್ಟು ಅಥವಾ ಆಧುನಿಕ ತಂತ್ರಜ್ಞಾನ ಬಳಸಿಬಿಟ್ಟು ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನೇ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಅದು ಇನ್ಕ್ಲೂಸಿವ್ ಗ್ರೋತ್ ಯಾವುದರಿಂದ ಆಗುತ್ತೆ? ICTಯಿಂದ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು 13ನೇ ಪ್ರಶ್ನೆ, ಡಿಜಿಟಲ್ ಸಿಗ್ನೇಚರ್ ಅಂದರೆ ಏನಂತಂದರೆ ಕೈ ಬರೆದ ಸಹಿ, ಬಿ ಎಲೆಕ್ಟ್ರಾನಿಕ್ ಸಹಿ ಪ್ರಮಾಣೀಕೃತ ವಿಧಾನ, ಸಿ ಸ್ಕ್ಯಾನ್ ಮಾಡಿದ ಸಹಿ, ಡಿ ನಾನ್ ಆಫ್ ದಿ ಎಬೋ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಕೈ ಬರೆದ ಒಂದು, ನೋಡಿ, ಎಲೆಕ್ಟ್ರಾನಿಕ್ ಸಹಿ ಪ್ರಮಾಣೀಕೃತ ಡಿಜಿಟಲ್ ಸೈನ್. ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲರೂ ಅವ್ರ ಹತ್ರ ಹೋಗಿ ಸೈನ್ ಮಾಡೋಕ್ಕೆ ಅವಕಾಶನೇ ನಿಲ್ಲೋ ಆಗಿಲ್ಲ. ಎಲ್ಲ ಡಿಜಿಟಲ್ ಸಿಗ್ನೇಚರ್ ಇದೆ, ಎಲ್ಲವಕ್ಕೂ ಕೊಟ್ಬಿಟ್ರೆ ಆಯ್ತು. ಎಲ್ಲ ಒಂದು ಕಡತಗಳಿಗೆ ಪದೇ ಪದೇ ಸೈನ್ ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡೋ ಕಾಲ ಇದಾಗಿಲ್ಲ. ಹಾಗಾಗಿ ಡಿಜಿಟಲ್ ಸಿಗ್ನೇಚರ್ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಹಿ ಪ್ರಮಾಣೀಕೃತ ಒಂದು ವಿಧಾನ ಆಗಿದೆ. ಇದು ಒಂದು IT ಆ್ಯಕ್ಟ್ 2000 ಅಡಿಯಲ್ಲಿ ಮಾನ್ಯತೆ ಪಡೆದಿದೆ. ನೋಡಿ, ಡಿಜಿಟಲ್ ಸಿಗ್ನೇಚರ್ಗೆ ಕೂಡ ಮಾನ್ಯತೆ ಇದೆ. ಯಾವುದರ ಅಡಿಯಲ್ಲಿ? IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದೆಯಲ್ಲ, ಅದರ ಒಂದು 2000 ಅಡಿಯಲ್ಲಿ ಈ ಒಂದು ಡಿಜಿಟಲ್ ಸಿಗ್ನೇಚರ್ ಮಾನ್ಯತೆಯನ್ನು ಪಡೆದುಕೊಂಡಿದೆ. 14ನೇ ಪ್ರಶ್ನೆ, ICT ಆ್ಯಂಡ್ RTI ಆ್ಯಕ್ಟ್ನ ಸಂಬಂಧ ಏನು? RTI ಕಾನೂನು ICT ವಿರುದ್ಧವಾಗಿದೆ, RTI ಮಾಹಿತಿ ಹಂಚಿಕೆಗೆ ICT ಸಹಕಾರಿಯಾಗಿದೆ, ICT RTIಯನ್ನು ನಿಷೇಧಿಸುತ್ತೆ, ಡಿ ನಾನ್ ಆಫ್ ದಿ ಅಬೌವ್ ಮೇಲಿನ ಯಾವುದೂ ಅಲ್ಲ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಅಂತಂದರೆ RTI ಮಾಹಿತಿ ಹಂಚಿಕೆಗೆ ICT ಸಹಕಾರಿಯಾಗಿದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ನೋಡಿ, RTI ಪೋರ್ಟಲ್ಗಳು ಹಾಗೂ ಆನ್ಲೈನ್ ಅಪ್ಲಿಕೇಶನ್ ವ್ಯವಸ್ಥೆಯು ICT ಉಪಯೋಗದಿಂದನೇ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡೋಕ್ಕೆ ಸಹಾಯ ಆಗಿದೆ. ಇನ್ನು ಸ್ಮಾರ್ಟ್ ಗವರ್ನೆನ್ಸ್ ಅಂದರೆ ಏನಂತ? ಎ ಕೇವಲ ಕಂಪ್ಯೂಟರ್ ಬಳಕೆ, ICT ಆಧಾರಿತ ಉತ್ತಮ ಆಡಳಿತ, ಸಿ ಇಂಟರ್ನೆಟ್ ನಿಷೇಧ, ಡಿ ಆನ್ಲೈನ್ ಮತದಾನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೇಳಿ? ICT ಆಧಾರಿತ ಉತ್ತಮ ಆಡಳಿತ ಅಂತಕ್ಕಂಥದ್ದು ಸರಿಯಾದಂತಹ ವಿವರಣೆ ಆಗುತ್ತೆ ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ಡಿಜಿಟಲ್ ಲಾಕರ್ ಸೇವೆಯನ್ನು ಯಾವ ಸಂಸ್ಥೆ ಆರಂಭಿಸಿತು? ಎ UIDAI, ಬಿ NIC, ಸಿ MITI ಅಂದರೆ ಇಟ್ ಮೀನ್ಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ IT, ಡಿ ಟ್ರೈ.
ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿಜಿಟಲ್ ಲಾಕರನ್ನು ಆರಂಭ ಮಾಡಿರುವಂಥ ಸಂಸ್ಥೆ ಯಾವುದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಐ ಟಿ ಅಂತ. ಡಿಜಿಟಲ್ ಲಾಕರ್ ವೆರಿ ಇಂಪಾರ್ಟೆಂಟು. ಇತ್ತೀಚಿನ ದಿನಮಾನಗಳಲ್ಲಿ ಈ ಡಿಜಿಟಲ್ ಲಾಕರನ್ನು ಆರಂಭ ಮಾಡಿರುವಂತಹ ಒಂದು ಸಂಸ್ಥೆ ಯಾವುದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಐ ಟಿ ಅಂತಕ್ಕಂಥದ್ದು. ನೋಡಿ, ಸರ್ಕಾರದ ಮೇಟಿ ಇಲಾಖೆಯು ಯೋಜನೆ ನಾಗರಿಕರ ದಾಖಲೆಗಳನ್ನು ಕ್ಲೌಡ್ನಲ್ಲಿ ಸಂಗ್ರಹಿಸುವುದಕ್ಕಾಗಿ ಡಿಜಿಟಲ್ ಲಾಕರ್ ಉಪಕ್ರಮವನ್ನು ಆರಂಭ ಮಾಡಿದೆ. ಇನ್ನು 17ನೇ ಪ್ರಶ್ನೆ, ICT ಇನ್ ಅಗ್ರಿಕಲ್ಚರ್ ಉದಾಹರಣೆ ಯಾವುದು? ಈ ಕೃಷಿ, ಬಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸಿ ಉಜಾಲಾ ಸ್ಕೀಮ್, ಡಿ ಈ ಶ್ರಮ ಪೋರ್ಟಲ್. ಇಲ್ಲಿ ಸರಿಯಾದಂಥ ನೋಡಿ, ICT ಇನ್ ಅಗ್ರಿಕಲ್ಚರ್ಗೆ ಯಾವುದು ಉದಾಹರಣೆ ಅನ್ನೋದಾದರೆ ಈ ಕೃಷಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಯಾವುದು? ಈ ಕೃಷಿ ಅಂತಕ್ಕಂಥದ್ದು. ಈ ಕೃಷಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಮೂಲಕ ರೈತರಿಗೆ ಮಾಹಿತಿಯನ್ನು ICT ಮೂಲಕ ಒದಗಿಸುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗೆಲ್ಲ ಅದು ಹಿಂಗಾರು ಈಗ ಬರ್ತಾ ಇದೆ, ಮಳೆ ಕಡಿಮೆ ಬರಬೇಕು. ಆದರೆ ಈಗ ಚಂಡಮಾರುತದ ಪರಿಣಾಮವಾಗಿ ಏನಾಗ್ತಾ ಇದೆ, ಹಿಂಗಾರಿನಲ್ಲಿ ಮಳೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಶೇಂಗಾ, ಜೋಳ, ಹತ್ತಿ, ಮೆಕ್ಕೆಜೋಳ ಎಲ್ಲ ಈಗ ಆಲ್ರೆಡಿ ಬೆಳೆ ಬಂದುಬಿಟ್ಟಿದೆ. ಈಗ ಏನಾಗ್ತಾ ಇದೆ, ಮಳೆ ತುಂಬ ಬರ್ತಾ ಇದೆ. ಅದರ ಕುರಿತಾಗಿ ಇನ್ನೇನು ಈ ವಾರದಲ್ಲಿ ಮಳೆ ಆಗುತ್ತೋ ಇಲ್ಲೋ ಅನ್ನುವಂಥ ಒಂದು ಮುಂಚಿತವಾಗಿ ಮಾಹಿತಿಯನ್ನು ಕಿಸಾನ್ ಕಾಲ್ ಸೆಂಟರ್ಗಳ ಮೂಲಕ ರೈತರಿಗೆ ನೀಡುವಂತಹ ವ್ಯವಸ್ಥೆಯನ್ನು ಈ ಕೃಷಿ ಅಂತೇಳಿ, ಜೊತೆಗೆ ಒಂದು ರೈತರ ಬೆಳೆಗಳಿಗೆ ಏನು ಕೀಟಗಳು ಬಾಧೆ ಅಥವಾ ಯಾವ ಗೊಬ್ಬರವನ್ನು ಹಾಕಬೇಕು, ಯಾವ ರೀತಿ ಬೀಜೋಪಚಾರ ಮಾಡಬೇಕು, ಹೀಗೆ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು ಆನ್ಲೈನ್ ಮೂಲಕ ಈ ಕೃಷಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು 18ನೇ ಪ್ರಶ್ನೆ, ICT ಇನ್ ಹೆಲ್ತ್ ಸೆಕ್ಟರ್. ಎ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಬಿ ಇ ಭೂಮಿ, ಸಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಡಿ ಜೀವನ್ ರೇಖಾ. ಇಲ್ಲಿ ICT ಇನ್ ಹೆಲ್ತ್ ಸೆಕ್ಟರ್ಗೆ ಯಾವುದು ಉದಾಹರಣೆ ಅನ್ನೋದಾದರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತಕ್ಕಂಥದ್ದು ಹೆಲ್ತ್ ಪ್ಲಸ್ ICTಗೆ ಸಂಬಂಧಪಟ್ಟಿದೆ. ನೋಡಿ, ಆಯುಷ್ಮಾನ್ ಡಿಜಿಟಲ್ ಮಿಷನ್ ICT ಮೂಲಕ ಆರೋಗ್ಯ ದಾಖಲೆಗಳನ್ನು ಡಿಜಿಟಲ್ ಸಂಗ್ರಹಣೆ, ಚಿಕಿತ್ಸೆಯ ಮೂಲಕ ಮಾಹಿತಿಯನ್ನು ಒದಗಿಸುತ್ತೆ. ನೋಡಿ, ಎಲ್ಲದನ್ನು ಕೂಡ ಕಡತದಲ್ಲಿ ಇಟ್ಕೊಳ್ತಾ ಹೋದರೆ ತುಂಬ ದಾಖಲೆಗಳನ್ನು ರೂಮ್ ತುಂಬ ಅದೇ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಆ ಎಲ್ಲ ಕಡತಗಳನ್ನು ಇಡೀ ದೇಶದ ಎಲ್ಲ ರಾಜ್ಯದ ಭಾಗಗಳಲ್ಲಿ ಕೂಡ ಈ ಒಂದು ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ನ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನನ್ನು ಆರಂಭ ಮಾಡಿದ್ದಾರೆ. ನೋಡಿ, ಆಯುಷ್ಮಾನ್ ಭಾರತ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಭಾರತ ಸರ್ಕಾರ ನೀಡುವಂತಹ ಅತಿ ದೊಡ್ಡ ಆರೋಗ್ಯ ಯೋಜನೆ ಆಗಿದೆ. ಇದು ಹೆಮ್ಮೆಯ ವಿಷಯ ನಿಮಗೆ ನೆನಪಿರಲಿ ಸ್ನೇಹಿತರೆ. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಆರೋಗ್ಯ ಒಂದು ಭದ್ರತಾ ಯೋಜನೆ ಯಾವುದು ಅನ್ನೋದಾದರೆ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್, ಆಯುಷ್ಮಾನ್ ಭಾರತ ಯೋಜನೆ ಅಂತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ, ICT ಇನ್ ಜುಡಿಷಿಯರಿ ಯೋಜನೆ ಯಾವುದು ಅನ್ನೋದಾದರೆ ಎ ಇ ಕೋರ್ಟ್ಸ್ ಪ್ರಾಜೆಕ್ಟ್, ಬಿ ನ್ಯಾಯ ಮಿತ್ರ, ಸಿ ಇ ಸಂಪರ್ಕ, ಡಿ ಸೈಬರ್ ಡೆಸ್ಕ್. ನೋಡಿ, ಎಷ್ಟು ಕ್ಲೋಸ್ ಇದ್ದಾವೆ ಆಪ್ಷನ್ಸು. ಹಾಗಾಗಿ ನೀವು ಯಾವಾಗಲೂ ಕೂಡ ಕ್ವಶನನ್ನು ಬಿಡಿಸ್ಬೇಕು, ಸಾಲ್ವ್ ಮಾಡೋಕ್ಕೂ, ಡಿಕೋಡಿಂಗ್ ಮಾಡಬೇಕು, ಕ್ವಶನ್ಸ್ ಹೆಚ್ಚೆಚ್ಚು ಬಿಡಿಸ್ಬೇಕಾಗುತ್ತೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾದ್ರೆ. ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ ಈ ಕೋರ್ಟ್ಸ್ ಪ್ರಾಜೆಕ್ಟ್ ಅಂತ. ಈ ಕೋರ್ಟ್ಸ್ ಪ್ರಾಜೆಕ್ಟ್ ನ್ಯಾಯಾಲಯಗಳ ದಾಖಲೆಗಳನ್ನು ಡಿಜಿಟಲೀಕರಣ ಮತ್ತು ಆನ್ಲೈನ್ ಕೇಸ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂಥದ್ದನ್ನು ICT ನೆರವಾಗುತ್ತೆ. ಯಾವುದಕ್ಕೆ? ಜುಡಿಷಿಯರಿ ಸಿಸ್ಟಮ್ಗೆ, ನ್ಯಾಯಾಂಗ ವ್ಯವಸ್ಥೆಗೆ. ಇನ್ನು 20th ಕ್ವಶನ್ಸ್, ICT ಇನ್ ಎಜುಕೇಷನ್ ಕ್ಷೇತ್ರದಲ್ಲಿ ಭಾರತ ಸರ್ಕಾರದ ಪ್ರಮುಖ ವೇದಿಕೆ ಯಾವುದು ಅಂತೇಳಿ ಕೇಳಿದರೆ ಎ ಸ್ವಯಂ, ಬಿ ಆರೋಗ್ಯ ಸೇತು, ಸಿ ಇ ಬಿಜ್, ಡಿ ಜಮ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅನ್ನೋದಾದರೆ ಸ್ವಯಂ ಅಂತಕ್ಕಂಥದ್ದು. ಸ್ವಯಂ ವೆರಿ ವೆರಿ ಇಂಪಾರ್ಟೆಂಟು. ನೀವು ಪ್ರತಿ ಬಾರಿ ಕೂಡ ಈ ಒಂದು ಕ್ವಶನನ್ನು ನಿಮ್ಮ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ನೋಡಿ, ಏನು ಸ್ವಯಂ ಅಂತಂದರೆ ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪ್ರಿಂಗ್ ಮೈಂಡ್ಸ್ ಅಂತ ಒಂದು ಸರ್ಕಾರಿ ಆನ್ಲೈನ್ ಕೋರ್ಸ್ ಪ್ಲ್ಯಾಟ್ಫಾರ್ಮ್ ಆಗಿದೆ. MOOCs ಅಂತಕ್ಕಂಥದ್ದು ನಾವು ಬಂತಲ್ಲ, ಅದರ ಒಂದು ಅಡಿಯಲ್ಲಿ ಮೆಸಿವ್ ಓಪನ್ ಆನ್ಲೈನ್ ಕೋರ್ಸ್ ಇದೆಯಲ್ಲ, ಅದರ ಅಡಿಯಲ್ಲಿ ಈ ಒಂದು ಉಪಕ್ರಮವನ್ನು ಆರಂಭ ಮಾಡಿದರೆ ಸ್ವಯಂ ಅಂತಕ್ಕಂಥದ್ದು. ಸ್ವಯಂ ಅಂದ್ರೇನು? ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪ್ರಿಂಗ್ ಮೈಂಡ್ಸ್ ಅಂತಕ್ಕಂಥದ್ದು. ಸ್ನೇಹಿತರೆ, ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಇಡೀ ಒಂದು ಯೂನಿಟ್ನ ಥಿಯರಿ ಕ್ಲಾಸ್ನ ಎಲ್ಲ ಘಟಕಗಳನ್ನು ಆಧರಿಸಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಕನಿಷ್ಠ ಅಂದರೂ ಕೂಡ ಇಲ್ಲಿ 1 ರಿಂದ 2 ಕ್ವಶನ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಈ ಒಂದು ತರಗತಿ
ನಿಮ್ಮ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವಲ್ಲಿ ನೆರವಾಗಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ತರಗತಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ತರಗತಿಯೊಂದಿಗೆ ಮೂಕ್ಸ್ ಮ್ಯಾರಥಾನ್ನ ತರಗತಿಯೊಂದಿಗೆ ಸಿಗೋಣ. ನಮಸ್ಕಾರಗಳು.